ಇನ್ನು ಶಾಸಕರ ಅಸಮಾಧಾನ ಶಮನಕ್ಕೆ ಸಿಎಂ ಡಿಕೆಶಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇಂದು ರಾಹುಲ್ ಗಾಂಧಿ ಭೇಟಿಗೆ ಸಮಯನ್ನ ಕೇಳಿದ್ದಾರೆ. ರಾಹುಲ್ ಜೊತೆ ಚರ್ಚಿಸಿ ಮತ್ತೆ ಸಂಪುಟ ಸರ್ಜರಿ ಮಾಡತಕ್ಕಂಥ ಸಾಧ್ಯತೆ ಇದೆ. ಸಂಪುಟ ಬದಲಾವಣೆಗೆ ರಾಹುಲ್ ಗಾಂಧಿ ಒಪ್ಪಿಗೆ ಇಲ್ಲಿ ಮುಖ್ಯ ಆಗಿರುತ್ತೆ. ಹೀಗಾಗಿ ರಾಹುಲ್ ಒಪ್ಪಿದ್ರೆ ಡಿಕೆಶಿ ಸಂಪುಟದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಂಪುಟ ಬದಲಾವಣೆ ಆದರೆ ಮತ್ತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶುರುವಾಗಬಹುದಾ? ಈಗ ಸಂಪುಟ ವಿಸ್ತರಣೆ ಆಯಿತು, ಒಂದಿಷ್ಟು ಜನರಿಗೆ ಸಚಿವ ಸ್ಥಾನ ಸಿಕ್ತು, ಆದರೆ ಅಸಮಾಧಾನ ಭುಗಿಲೇಳ್ತಾ ಇದೆ. ಈಗ ಯಾವ ಖಾತೆ ಯಾರಿಗೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೂ ಕೂಡ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಧ್ರುವ, ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರನ್ನೂ ಭೇಟಿ ಮಾಡಿದ್ದಾರೆ. ಈಗ ಫೈನಲ್ ಭೇಟಿ ರಾಹುಲ್ ಗಾಂಧಿ ಅವರ ಭೇಟಿ. ಸೊ ಯಾವಾಗ ಆಗುತ್ತೆ ಆ್ಯಂಡ್ ಖಾತೆ ಹಂಚಿಕೆ ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಆಗುತ್ತಾ ಅಂತ? ಪ್ರಮೋದ್, ಸಿಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಕೂಡ ರಾಹುಲ್ ಗಾಂಧಿ ಅವರಿಗಾಗಿ ಕಾಯ್ತಾ ಇದ್ದಾರೆ. ನಿನ್ನೆ ದೆಹಲಿಗೆ ತಲುಪಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡ್ತಾರೆ. ಆನಂತರ ಸುರ್ಜೇವಾಲಾ ನಿವಾಸಕ್ಕೆ ಭೇಟಿ ನೀಡಿ ಸಂಪುಟ ಖಾತೆ ಹಂಚಿಕೆ ವಿಚಾರ, ಆನಂತರ ಈಗ ಎದ್ದಿರುವಂತಹ ಅಸಮಾಧಾನಗಳಿರ್ಬೋದು ಅಥವಾ ಇನ್ನು ಉಳಿದಿರುವಂತಹ ಒಂದು ಮಹಿಳಾ ಸ್ಥಾನ ಏನಿದೆ, ಸಚಿವ ಸ್ಥಾನ, ಆ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗಿ ಮುಕ್ತವಾಗಿ 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಈಗಾಗಲೇ 8:30ಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೇಳಿ ಅವರ ಅಧಿಕೃತ ಟಿಪಿಯನ್ನ ಹಾಕಲಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ನೀಡಿಲ್ಲ ಎನ್ನುವಂತ ಕಾರಣಕ್ಕಾಗಿ ಅವರಿಗೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಅವರಿಗೆ ಭೇಟಿಗೆ ಅವಕಾಶವನ್ನ ನೀಡಿದ ನಂತರವೇ ಈ ಎಲ್ಲಾ ಇದಕ್ಕೂ ಒಂದು ಕ್ಲಿಯರಿಟಿ ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಸಚಿವ ಖಾತೆ ಹಂಚಿಕೆ ಏನಿದೆ ಅದನ್ನ ಫೈನಲ್ ಮಾಡಲೇಬೇಕಾಗಿದೆ, ಅನಿವಾರ್ಯ. ಇನ್ನೇನು 13ನೇ ತಾರೀಕು, ಇನ್ನು 3 ದಿವಸದಲ್ಲಿ ಅಧಿವೇಶನ ಆರಂಭವಾಗುತ್ತೆ. ಅದರೊಳಗೆ ಖಾತೆ ಹಂಚಿಕೆ ಮಾಡಿ ಸಚಿವರಿಗೆ ಜವಾಬ್ದಾರಿಯನ್ನ ನೀಡಬೇಕು, ಆಯಾ ಇಲಾಖೆ ಬಗ್ಗೆ ಅವರು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗದಿರೋದು ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿದೆ ಕೆಲವೊಂದಿಷ್ಟು ಜನ ಸಚಿವರಿಗೆ. ಆದ್ರೆ ಈಗ ಸದ್ಯ ಇನ್ನೊಂದು ಕಡೆ ಅಸಮಾಧಾನಿತರನ್ನ ಸಮಾಧಾನ ಮಾಡಬೇಕು. ಒಂದಿಷ್ಟು ಜನ ಖಾತೆ ಬದಲಾವಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರೆ, ಇನ್ನೊಂದಿಷ್ಟು ಜನ ಸಚಿವ ಸ್ಥಾನವೇ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಹಿರಿಯರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಒಂದೆರಡು ಜನರನ್ನ ಈಗ ಸಂಪುಟದಿಂದ ಕೈ ಬಿಡುವ ನಿರ್ಧಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಬೇಕು. ಸೊ ಹೀಗಾಗಿ ಈ ಪಟ್ಟಿಯನ್ನ ಫೈನಲ್ ಮಾಡಿರೋದು ರಾಹುಲ್ ಗಾಂಧಿ ಅವರೇ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಚಿತ್ರಣವನ್ನ ಹೇಳಬೇಕು, ಇಲ್ಲಿನ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾರೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕ ನಂತರವೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಅಲ್ಲದೆ ಇಲ್ಲಿ ನಡೀತಾ ಇರುವಂತಹ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಅಂತಿಮ ಒಪ್ಪಿಗೆಯನ್ನ ನೀಡಬೇಕು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿದೆ. ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನೋದು ಇವತ್ತು ಬಹುತೇಕವಾಗಿ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಖಾತೆಯ ನಿರೀಕ್ಷೆಯಲ್ಲಿದ್ದವರು ಕೂಡ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ, ಹಿರಿಯ ನಾಯಕರು. ಅವರು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಯ ನಂತರ ಏನಾಗುತ್ತೆ ಅನ್ನುವಂತ ಒಂದು ಕುತೂಹಲದಲ್ಲಿ ಅವರು ಕಾಯ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿದ್ರು.